ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ಅಚಿಂತ್ಯ ಸ್ವರೂಪವನ್ನ ಈಶೋಪನಿಷತ್ತು ವಿವರಿಸುತ್ತದೆ. 108 ಉಪನಿಷತ್ತುಗಳಲ್ಲಿ ಒಂದಾದ ಈಶೋಪನಿಷತ್ ಹೀಗೆ ಹೇಳುತ್ತದೆ: ತದ್ ಏಜತಿ ತನ್ನೈಜತಿ ತದ್ದೂರೇ ತದ್ವಿ ಅಂತಿಕೆ ತದ್ ಅಂತರಸ್ಯ ಸರ್ವಸ್ಯ ತದೌ ಸರ್ವಸ್ಯಾಸ್ಯ ಬಾಹ್ಯತಃ. ಭಗವಂತ ನಡೆದಾಡುತ್ತಾರೆ, ಆದರೂ ನಡೆದಾಡುವುದಿಲ್ಲ. ಭಗವಂತ ದೂರದಲ್ಲಿ ಇರುತ್ತಾರೆ, ಅವರು ಹತ್ತಿರದಲ್ಲಿ ಕೂಡ ಇರುತ್ತಾರೆ. ಅವರು ಎಲ್ಲದರ ಒಳಗಡೆಯೂ ಇರುತ್ತಾರೆ, ಎಲ್ಲದರ ಹೊರಗಡೆಯೂ ಇರುತ್ತಾರೆ. ಸೊ ಏನಿದರ ಅರ್ಥ? ಸೊ ಒಂದಕ್ಕೊಂದು ವಿರೋಧ ಪದ. ನಡೆದಾಡುತ್ತಾರೆ, ನಡೆದಾಡುವುದಿಲ್ಲ. ದೂರದಲ್ಲಿರುತ್ತಾರೆ, ಹತ್ತಿರದಲ್ಲೂ ಇರುತ್ತಾರೆ. ಸೊ ಭಗವಂತ ನಡೆದಾಡುವುದಿಲ್ಲ. ಭಗವಂತನಿಗೆ ನಡೆದಾಡುವ ಅವಶ್ಯಕತೆ ಇಲ್ಲ. ಸರ್ವವ್ಯಾಪಿಯಾಗಿರೋದ್ರಿಂದ ನಡೆದಾಡುವ ಅವಶ್ಯಕತೆ ಇದೆಯಾ? ಇಲ್ಲ. ಆದರೂ ಅವರು ನಡೆದಾಡುತ್ತಾರೆ. ಯಾವಾಗ? ಈ ಪೃಥ್ವಿಯಲ್ಲಿ ಅವತರಿಸಿದಾಗ. ಸೊ ಭಗವಂತ ದೂರದಲ್ಲಿ ಇದ್ದಾರೆ, ಸಾಕಾರ ರೂಪದಲ್ಲಿ ಅವರು ದೂರದಲ್ಲಿ ಇದ್ದಾರೆ. ಪಂತಾಸ್ತು ಕೋಟಿ ಶತ ವತ್ಸರ ಸಂಪ್ರಗಮ್ಯೋ ವಾಯೋ ರಥಾಪಿ ಮನಸೋ ಮುನಿ ಪುಂಗವಾನ. ಎಷ್ಟೆಷ್ಟೋ ಕೋಟಿ ಕೋಟಿ ಮೈಲುಗಳ ಆಚೆ ಭಗವಂತ ಇದ್ದಾರೆ ತಮ್ಮ ಲೋಕದಲ್ಲಿ, ಗೋಲೋಕ ವೃಂದಾವನದಲ್ಲಿ. ಆದರೆ ಅವರು ಇಲ್ಲಿ ಕೂಡ ಅವರು ಇದ್ದಾರೆ. ಅಷ್ಟು ದೂರದಲ್ಲಿ ಇದ್ದರೆ ಕೂಡ ನಮ್ಮ ಹತ್ತಿರದಲ್ಲಿದ್ದಾರೆ, ನಮ್ಮ ಒಳಗಡೆನೆ ಇದ್ದಾರೆ ಪರಮಾತ್ಮನಾಗಿ, ನಮ್ಮ ಹೃದಯದಲ್ಲಿ. ಎಲ್ಲದರ ಹೊರಗಡೆ ಇದ್ದಾರೆ ಅವರು. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ, ಎಲ್ಲದರ ಒಳಗಡೆ ಕೂಡ ಇದ್ದಾರೆ. ಇದು ಭಗವಂತನ ಒಂದು ಅಚಿಂತ್ಯ ಸ್ವರೂಪವನ್ನ ವಿವರಿಸುತ್ತದೆ, ನಮ್ಮ ಊಹೆಗೆ ನಿಲುಕದೇ ಇರುವಂಥದ್ದು. ಸೊ ಹೇಗೆ ಇಲ್ಲಿ ಭಗವಂತ ನಡೆದಾಡಿದರೂ ನಡೆದಾಡುವುದಿಲ್ಲ, ಒಂದಕ್ಕೊಂದು ವಿರೋಧ ಪದಗಳು. ಸೊ ಈ ವಿರೋಧ ಪದಗಳಿದ್ದಾಗ ಇದು ಒಂದು ಆಳವಾದ ಅರ್ಥವನ್ನ ಸೂಚಿಸುತ್ತದೆ. ಉದಾಹರಣೆಗೆ ಈಗ ಹೀಗೆ ಹೇಳ್ಬೋದು: ಲೀಸ್ಟ್ ಕರೆಕ್ಟೆಡ್ ಪೇಪರ್ಸ್ ಆರ್ ಮೋಸ್ಟ್ ಕರೆಕ್ಟ್. ಲೀಸ್ಟ್ ಆ್ಯಂಡ್ ಮೋಸ್ಟ್ ಅದು ಎರಡು ಕೂಡ ವಿರೋಧ ಪದ, ಆದರೆ ಅದರಲ್ಲಿ ಒಂದು ಆಳವಾದ ಅರ್ಥವಿದೆ. ಏನದು? ತುಂಬ ಕಡಿಮೆ ಕರೆಕ್ಷನ್ ಬೇಕಾಗಿರುತ್ತೆ ಅಂದರೆ ಸರಿಯಾಗಿ ಕರೆಕ್ಟ್ ಆಗಿರುವಂತಹ ಒಂದು ಪೇಪರ್ಗೆ ಕರೆಕ್ಷನ್ನ ಅವಶ್ಯಕತೆ ಇರುವುದಿಲ್ಲ ಅಲ್ವಾ? ಒಬ್ಬನ ಒಂದು ಪೇಪರ್ನಲ್ಲಿ ಅವನು ತುಂಬ ಚೆನ್ನಾಗಿ ಬರೆದಿದ್ದಾನೆ, ಅವನ ಒಂದು ಪ್ರಶ್ನೆ ಪತ್ರಿಕೆ, ಅವನು ಏನಿರುತ್ತೆ ಉತ್ತರ, ಆನ್ಸರ್ ಪೇಪರಲ್ಲಿ ತುಂಬ ಚೆನ್ನಾಗಿ ಅವನು ಎಲ್ಲ ಉತ್ತರವನ್ನು ಬರೆದಿರುತ್ತಾನೆ. ಆದ್ದರಿಂದ ಟೀಚರಿಗೆ ಅಲ್ಲಿ ಜಾಸ್ತಿ ಅದನ್ನು ತಿದ್ದುವಂತಹ ಅವಶ್ಯಕತೆ ಇರುವುದಿಲ್ಲ. ತುಂಬ ಕಡಿಮೆ ತಿದ್ದುಪಡಿ ಇರುವಂತಹ ಪೇಪರ್ ಅದು ಅಂದರೆ ಅದು ಹೆಚ್ಚು ಪರಿಪೂರ್ಣತೆಯನ್ನು ಪಡೆದಿರುವಂಥದ್ದು. ಅಂದರೆ ಲೀಸ್ಟ್ ಕರೆಕ್ಟೆಡ್ ಪೇಪರ್ಸ್ ಆರ್ ಮೋಸ್ಟ್ ಕರೆಕ್ಟ್ ಅನ್ನೋದನ್ನು, ಅಂದರೆ ಇದು ಲೀಸ್ಟ್ ಆ್ಯಂಡ್ ಮೋಸ್ಟ್ ವಿರೋಧ ಪದವಾದರೂ ಅದರಲ್ಲಿ ಒಂದು ಆಳವಾದ ಅರ್ಥವಿದೆ. ಅದೇ ಥರ ಭಗವಂತನ ಒಂದು ಅಚಿಂತ್ಯ ಸ್ವರೂಪದಲ್ಲಿ ಅಂದರೆ ಯಾವ ಥರ ಅಂತೇಳಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೋದು. ಈಗ ಜಡವಸ್ತುಗಳನ್ನು ನಾವು ಕಣ್ಣಿನಿಂದ ನೋಡಬಹುದು, ನಮ್ಮ ಕಣ್ಣಿಗೆ ಕಾಣುವಂಥ ಜಡವಸ್ತುಗಳು. ಕಣ್ಣಿಗೆ ಕಾಣದಿರುವ ವಸ್ತುಗಳು ಹಲವಾರು ಇದ್ದಾವೆ. ಗಾಳಿ, ನಮ್ಮ ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ, ಇದ್ಯಾವುದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಸೊ ಕಣ್ಣಿಗೆ ಕಾಣಿಸುವುದಿಲ್ಲ ಅಂದ ಮಾತ್ರಕ್ಕೆ ಗಾಳಿ ಇಲ್ಲ ಅಂತ ಅರ್ಥನಾ? ಮನಸ್ಸಿಲ್ವಾ ನಮಗೆ? ಬುದ್ಧಿ ಇಲ್ವಾ? ಎಲ್ಲವೂ ಇದೆ. ಸೊ ಹೀಗೆ ಸೂಕ್ಷ್ಮ ಸ್ವರೂಪದಲ್ಲಿ ಹಲವಾರು ವಿಷಯಗಳಿರುತ್ತವೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವು. ಸೊ ಹಾಗೆ ಭಗವಂತನ ಅಚಿಂತ್ಯ ಶಕ್ತಿ ಕೂಡ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಆದ್ರಿಂದನೇ ಅದನ್ನು ಅಚಿಂತ್ಯ ಅಂತ ಹೇಳುವಂಥದ್ದು. ಇದಕ್ಕೆ ಸಂಬಂಧಿಸಿದಾಗೆ ನಾವೊಂದು ಕಥೆಯ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಬ್ರಾಹ್ಮಣನಿರ್ತಾನೆ, ಜ್ಞಾನಿಯಾಗಿರುತ್ತಾನೆ. ಸೊ ಅಂದರೆ ವೇದಗಳನ್ನೆಲ್ಲ ಅವನು ತಿಳಿದುಕೊಂಡಿರುತ್ತಾನೆ. ನಾರದರು ಲೋಕ ಸಂಚಾರಕ್ಕೋಸ್ಕರ ಎಲ್ಲ ಕಡೆ ಅವರು ಹೋಗ್ತಾ ಇರ್ತಾರೆ. ಸೊ ನಾರದರು ಆ ಬ್ರಾಹ್ಮಣನನ್ನು ಭೇಟಿಯಾಗುತ್ತಾರೆ ಒಂದು ಬಾರಿ. ಹೀಗೆ ಅವರು ತಿರುಗಾಡ್ತಾ ಹೋಗುವಾಗ ಬ್ರಾಹ್ಮಣ ನಾರದರನ್ನು ನೋಡಿ ಅವರಿಗೆ ನಮಸ್ಕರಿಸಿ ನಾರದರ ಹತ್ರ ಮಾತನಾಡ್ತಾ ಹೀಗೆ ಹೇಳ್ತಾರೆ: ನಾರದರೆ, ನಾನು ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಂಡಿದ್ದೇನೆ, ಜ್ಞಾನವನ್ನು ಪಡೆದಿದ್ದೀನಿ, ವೇದಗಳ ಜ್ಞಾನವನ್ನು ನಾನು ಪಡೆದಿದ್ದೇನೆ. ನೀವು ಮಹಾತ್ಮರು, ಭಗವಂತನನ್ನು ನೇರವಾಗಿ ನೋಡುವಂಥ ಸೌಭಾಗ್ಯವನ್ನು ಹೊಂದಿರುವವರು. ಈ ಬಾರಿ ನೀವು ವೈಕುಂಠಕ್ಕೆ ಹೋದಾಗ ನೀವು ಅಲ್ಲಿ ವಿಷ್ಣುವಿನ ಹತ್ರ ಕೇಳಿ, ನಾನು ಈ ಜನ್ಮದಲ್ಲೇ ವೈಕುಂಠಕ್ಕೆ ಬರಬಹುದಾ, ಪರಿಪೂರ್ಣತೆಯನ್ನು ಪಡೆದು ಈ ಜನ್ಮದಲ್ಲೇ ನನಗೆ ಮೋಕ್ಷ ಸಿಗಬಹುದಾ, ವೈಕುಂಠ ಪ್ರಾಪ್ತಿ ಮಾಡ್ಕೊಳ್ಬಹುದಾ ಅಂತ ನೀವು ಕೇಳ್ತೀರಾ
ಅಂತ ಅವನು ವಿನಂತಿ ಮಾಡ್ಕೊಳ್ತಾನೆ. ನಾರದರು ಹಾಗೆ ಆಗಲಿ ಅಂತ ಹೇಳಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗುವಾಗ ಒಬ್ಬ ಚಮ್ಮಾರ ಇರುತ್ತಾನೆ. ಚಮ್ಮಾರ ನಾರದರನ್ನ ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತುಂಬ ಖುಷಿಯಿಂದ, ಓಹೋ ನಾರದ್ರೆ, ಸೊ ಭಗವಂತನನ್ನೇ ನೋಡಿದಷ್ಟು ಸಂತೋಷವಾಯಿತು, ಭಗವಂತನನ್ನ ನೇರವಾಗಿ ನೋಡುವಂತಹ ಸೌಭಾಗ್ಯವನ್ನ ನೀವು ಹೊಂದಿದ್ದೀರಾ, 3 ಲೋಕಗಳಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸಬಲ್ಲಿರಿ, ನೀವು ಆಧ್ಯಾತ್ಮಿಕ ಲೋಕದಲ್ಲೂ ಅಷ್ಟೇ. ಸೊ ನೀವು ಈ ಬಾರಿ ಭಗವಂತನನ್ನ ಭೇಟಿಯಾದರೆ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಅವರಿಗೆ ತಿಳಿಸಿ, ಮತ್ತೆ ಅವರು ತಮ್ಮ ಲೋಕದಲ್ಲಿ ಏನು ಮಾಡ್ತಾ ಇರ್ತಾರೆ ಅಂತೇಳಿ ನೋಡುವಂತಹ ಕೇಳಿ ತಿಳಿದುಕೊಳ್ಳುವಂತಹ ಕುತೂಹಲ ನನಗೆ ಅಂತ ಅವನು ಚಮ್ಮಾರ ಹೇಳ್ತಾನೆ. ನಾರದರು ಹಾಗೆ ಆಗಲಿ ಅಂತ ಹೇಳಿಕೊಂಡು ಅವರು ಹೋಗ್ತಾರೆ. ಸೊ ಅವರು ವಿಷ್ಣುವನ್ನ ಭೇಟಿ ಆಗ್ತಾರೆ. ಹೇಳ್ತಾರೆ, ಇಂದು ನಾನು ಇಬ್ಬರನ್ನ ಭೇಟಿಯಾದೆ, ಒಬ್ಬ ಬ್ರಾಹ್ಮಣ, ಒಬ್ಬ ಚಮ್ಮಾರ. ಬ್ರಾಹ್ಮಣ ಕೇಳ್ದ, ಅವನು ಈ ಜನ್ಮದಲ್ಲಿ ವೈಕುಂಠಕ್ಕೆ ಬರ್ಬೋದಾ ಅಂತೇಳಿ. ವಿಷ್ಣು ಹೇಳ್ತಾರೆ, ಬ್ರಾಹ್ಮಣನಿಗೆ ಇನ್ನೊಂದೆರಡು ಜನ್ಮ ಬೇಕಾಗ್ಬೋದು ವೈಕುಂಠಕ್ಕೆ ಬರಲಿಕ್ಕೆ, ಆದರೆ ಚಮ್ಮಾರ ಬಂದರೆ ಬರಬಹುದು ಅಂತೇಳಿ. ನಾರದರಿಗೆ ಆಶ್ಚರ್ಯ ಆಗುತ್ತೆ. ವೇದಗಳನ್ನು ಅಭ್ಯಾಸ ಮಾಡಿದ ಬ್ರಾಹ್ಮಣ, ಜ್ಞಾನವನ್ನು ಪಡೆದಿದ್ದಾನೆ, ಸೊ ಎಲ್ಲವನ್ನ ತಿಳಿದಿರುವಂಥ ಪಂಡಿತನಿಗೆ ಈ ಜನ್ಮದಲ್ಲಿ ವೈಕುಂಠಕ್ಕೆ ಬರೋದಕ್ಕೆ ಆಗಲ್ಲ, ಆದರೆ ಚಮ್ಮಾರನಿಗೆ ಹೇಗಾಗುತ್ತದೆ ಅಂತ ನಾರದರು ಕೇಳ್ತಾರೆ. ವಿಷ್ಣು ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ಭಗವಂತ ಏನು ಮಾಡ್ತಾ ಇದ್ರು ವೈಕುಂಠದಲ್ಲಿ ಅಂತ ಕೇಳ್ತಾರಲ್ವಾ ಅವರು. ಸೊ ಆಗ ಹೇಳು, ಭಗವಂತ ಸೂಜಿಯ ತೂತಿರುತ್ತದಲ್ಲ, ಆ ಸೂಜಿಯ ಸಣ್ಣ ತೂತು, ಅದರ ಒಳಗಡೆ ಆನೆಯನ್ನ ತೂರಿಸ್ತಾ ಇದ್ರು ಅಂತ ಹೋಗಿ ಅವರ ಹತ್ರ ಹೇಳು. ಅವರು ಕೊಡುವ ಉತ್ತರದಿಂದ ನಿನಗೆ ಗೊತ್ತಾಗುತ್ತೆ ಯಾಕೆ ಚಮ್ಮಾರ ಬರಬಹುದು, ಆದರೆ ಬ್ರಾಹ್ಮಣನಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತೇಳಿ. ನಾರದರು ಬರ್ತಾರೆ, ಬ್ರಾಹ್ಮಣನನ್ನ ಭೇಟಿ ಆಗ್ತಾರೆ. ಬ್ರಾಹ್ಮಣರಿಗೆ ನಾರದರನ್ನ ನೋಡಿ ತುಂಬ ಸಂತೋಷವಾಗುತ್ತೆ, ನಮಸ್ಕಾರ ಎಲ್ಲ ಮಾಡ್ತಾನೆ. ಸೊ ಮಾತಾಡ್ತಾ ಕೇಳ್ತಾನೆ, ನೀವು ಭಗವಂತನನ್ನ ಭೇಟಿಯಾಗಿ ಬಂದ್ರಲ್ಲ, ಏನು ಮಾಡ್ತಾ ಇದ್ರು ಭಗವಂತ ತಮ್ಮ ಲೋಕದಲ್ಲಿ ಅಂತ ಬ್ರಾಹ್ಮಣ ಕೇಳಿದಾಗ ನಾರದರು ಹೇಳ್ತಾರೆ, ಎಸ್, ನಾನು ಭಗವಂತನನ್ನ ಭೇಟಿಯಾದೆ. ಅವರು ಸೂಜಿಯ ತೂತಿರುತ್ತಲ್ಲ ಸಣ್ಣದು, ಅದರ ಒಳಗಡೆ ಆನೆಯನ್ನ ತೂರಿಸ್ತಾ ಇದ್ರು ನಾನು ಹೋದಾಗ ಅಂತೇಳಿ. ಬ್ರಾಹ್ಮಣ ಜೋರಾಗಿ ನಗ್ತಾನೆ. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇದೆ ನಾರದ್ರೆ, ಯಾರಿಗಾದರೂ ಸೂಜಿಯ ತೂತಿನ ಒಳಗಡೆ ಆನೆಯನ್ನ ತೋರಿಸೋದಕ್ಕಾಗುತ್ತಾ, ಎಂತ ಮಾತಾಡ್ತಾ ಇದ್ದೀರಿ ನೀವು ಅಂಥೇಳಿ ಜೋರಾಗಿ ನಗ್ತಾನೆ ಅವನು ಬ್ರಾಹ್ಮಣ. ನಾರದರು ಏನನ್ನೂ ಹೇಳುವುದಿಲ್ಲ, ಅವರು ಮೌನವಾಗಿ ಮತ್ತೆ ಚಮ್ಮಾರನಿರುವಲ್ಲಿಗೆ ಬರ್ತಾರೆ. ಚಮ್ಮಾರ ನಾರದರನ್ನು ನೋಡಿ ಅವನಿಗೆ ತುಂಬಾನೇ ಖುಷಿಯಾಗುತ್ತೆ, ದಂಡವತ್ ಪ್ರಣಾಮವನ್ನು ಮಾಡ್ತಾನೆ. ಅದಾದಮೇಲೆ, ನಾರದ್ರೆ, ನನಗೆ ನಿಮ್ಮನ್ನು ನೋಡಿದಾಗ ಕೃಷ್ಣನನ್ನು ನೋಡಿದಷ್ಟೇ ಸಂತೋಷವಾಯಿತು, ನೀವು ಕೃಷ್ಣನನ್ನು ಭೇಟಿಯಾಗಿ ಇಲ್ಲಿಗೆ ಬರ್ತಾ ಇದ್ದೀರಿ, ಹೇಳಿ ಏನು ಮಾಡ್ತಾ ಇದ್ರು ಭಗವಂತ, ನನ್ನ ಪ್ರಣಾಮವನ್ನು ತಿಳಿಸಿದ್ರ ಭಗವಂತನಿಗೆ, ಏನು ಮಾಡ್ತಾ ಇದ್ರು ಭಗವಂತ ಅಂತೇಳಿ. ಎಸ್, ನಾನು ವೈಕುಂಠಕ್ಕೆ ಹೋಗಿದ್ದೆ, ಅಲ್ಲಿ ಭಗವಂತ ಏನು ಮಾಡ್ತಾ ಇದ್ರು ಅಂದರೆ ಸೂಜಿಯ ತೂತಿದೆಲ್ಲ, ಅದಕ್ಕೆ ಅವರು ಆನೆಯನ್ನ ತೂರಿಸ್ತಾ ಇದ್ರು ಅಂತ ನಾರದರು ಹೇಳ್ತಾರೆ. ಚಮ್ಮಾರ ಹೇಳ್ತಾನೆ, ಆಹಾ, ಎಂತಹ ಅದ್ಭುತ ಕರ್ಮಣ ಭಗವಂತ, ಭಗವಂತನ ಕರ್ಮಗಳೇ ಹಾಗೆ, ಅವರ ಕಾರ್ಯಗಳೇ ಹಾಗೆ, ನಮಗೆ ಅರ್ಥವಾಗದೆ ಇರುವಂಥದ್ದು. ಸೊ ಭಗವಂತ ಸೂಜಿಯ ತೂತಿಗೆ ಆನೆಯನ್ನು ಯಾಕೆ, ಬ್ರಹ್ಮಾಂಡವನ್ನು ಬೇಕಾದರೂ ತೂರಿಸಬಲ್ಲರು, ಅಸಾಧ್ಯವಾದುದನ್ನು ಸಾಧ್ಯ ಮಾಡಿ ತೋರಿಸುವುದೇ ಭಗವಂತನ ಒಂದು ಗುಣ ಅಲ್ವಾ. ಭಗವಂತನಿಗೆ ಅಸಾಧ್ಯವಾದುದು ಯಾವುದಿದೆ? ಭಗವಂತ ಅಚಿಂತ್ಯ, ನಮ್ಮ ಊಹೆಗೆ ನಿಲುಕದೆ ಇರುವವನು. ಅವನ ಕಾರ್ಯವೈಖರಿಗಳು ನಮಗೆ ಹೇಗೆ ಅರ್ಥವಾಗುತ್ತದೆ? ಹುಲು ಮಾನವರು ನಾವು. ಭಗವಂತ ತನ್ನ ಇಚ್ಛೆ ಮಾತ್ರದಿಂದಲೇ ಸೃಷ್ಟಿ ಲಯವನ್ನ ಮಾಡಬಲ್ಲರು, ಅವರು ಏನನ್ನ ಕೂಡ ಮಾಡಬಲ್ಲರು. ಆದ್ದರಿಂದ ತುಂಬ ಸಂತೋಷವಾಯಿತು ಭಗವಂತನ ಈ ಕಾರ್ಯವನ್ನ ಕೇಳಿ ನನಗೆ ಅಂತ ಚಮ್ಮಾರ ಹೇಳ್ತಾನೆ. ಅದೇಗೆ ನೀನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಂಡೆ? ಅವರು ಸೂಜಿಯಲ್ಲಿ ಆನೆಯನ್ನು ತೋರಿಸಿದ್ರು ಅಂತ ಹೇಳುವಾಗ ಚಮ್ಮಾರ ಹೇಳ್ತಾನೆ, ಯಾಕಿಲ್ಲ, ಒಂದು ಉದಾಹರಣೆ. ಈಗ ನಾನು ಈ ಆಲದ ಮರದ ಕೆಳಗಡೆ ಕುಳಿತಿದ್ದೇನೆ, ಆಲದ ಮರದ ಬೀಜ ಇಷ್ಟು ಚಿಕ್ಕದಿರುತ್ತೆ, ಅದರ ಒಳಗಡೆ ತುಂಬ ಚಿಕ್ಕ ಬೀಜ, ಅಷ್ಟು ಚಿಕ್ಕ ಬೀಜದ ಒಳಗಡೆ ಭಗವಂತ ಆಲದ ಮರವನ್ನೇ ಹುದುಗಿಸಿಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ಮಾಡಬಲ್ಲ ಅಂತ ಭಗವಂತನಿಗೆ ಇನ್ನೇನು ಅಂದರೆ, ಇದೊಂದು ಸಣ್ಣ ಉದಾಹರಣೆ ಭಗವಂತನ ಶಕ್ತಿಗೆ. ಸೊ ಭಗವಂತ ಏನು ಕೂಡ ಮಾಡಬಲ್ಲರು, ಅದಕ್ಕೋಸ್ಕರನೇ ಅವರನ್ನ ಭಗವಂತ ಅಂತ ಹೇಳುವಂಥದ್ದು. ಇಲ್ಲದಿದ್ರೆ ಅವರು ಕೂಡ ನಮ್ಮ ಥರ ತುಂಬ ಲಿಮಿಟೆಡ್ ಆಗ್ತಾ ಇದ್ರು ಅಲ್ವಾ. ಸೊ ನಮ್ಮ ಕೈಲಿ ಈ ಥರದ್ದೆಲ್ಲ ಯಾವುದು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ನಾವು ಸ್ವತಂತ್ರರಲ್ಲ, ನಾವು ಎಲ್ಲದಕ್ಕೂ ಭಗವಂತನ ಮೇಲೆ ಅವಲಂಬಿತರಾಗಿದ್ದೀವಿ. ಆದರೆ ಭಗವಂತ ಸ್ವತಂತ್ರ, ಏನು ಕೂಡ ಮಾಡಬಲ್ಲನು, ಅವನ ಕೈಲಿ ಅಸಾಧ್ಯವಾದದ್ದು ಅಂಥೇಳಿ ಇಲ್ವೇ ಇಲ್ಲ. ತನ್ನ ಇಚ್ಛೆ ಮಾತ್ರದಿಂದಲೇ ಸೃಷ್ಟಿ ಲಯವನ್ನ ಮಾಡುವಂಥ ಭಗವಂತ ಯಾಕೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಿಲ್ಲ? ಅದಕ್ಕೋಸ್ಕರ ಭಗವಂತನನ್ನ
ಅಚಿಂತ್ಯ ಅಂತ ಹೇಳುವಂಥದ್ದು. ಅಚಿಂತ್ಯ ಗುಣಗಳನ್ನು ಹೊಂದಿರೋದಕ್ಕೋಸ್ಕರ ಅಂತ. ಈಗ ನಾರದರಿಗೆ ಗೊತ್ತಾಗುತ್ತೆ ಯಾಕೆ ಚಮ್ಮಾರ ಹೋಗ್ಬೋದು ಈ ಜನ್ಮದಲ್ಲಿ. ಅಂದರೆ ಚಮ್ಮಾರ ಭಕ್ತಿಯ ಮೂಲಕ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಸೊ ಭಗವಂತ ಅರ್ಥ ಆಗದೇ ಇರ್ಬೋದು ಅವನಿಗೆ, ಆದರೆ ಭಗವಂತ ನಮ್ಮ ಊಹೆಗೆ ನಿಲುಕದೇ ಇರುವವನು ಅನ್ನೋದು ಅವನಿಗೆ ಅರ್ಥವಾಗಿದೆ. ಆದರೆ ಜ್ಞಾನಿಯಾಗಿರುವಂಥ ಬ್ರಾಹ್ಮಣ ಭಗವಂತನ ಈ ಕಾರ್ಯವನ್ನ ಕೇಳಿ ಅಂದ್ರೆ ಯಾರಾದ್ರೂ ಹೀಗೆ ಮಾಡಕ್ ಸಾಧ್ಯನಾ ಅಂತ ಅವನು ತಿಳ್ಕೊಳ್ತಾನೆ. ಭಗವಂತನಿಗೆ ಏನು ಕೂಡ ಸಾಧ್ಯ ಅನ್ನೋದು ಅವನು ಇನ್ನೂ ಒಪ್ಪಿಕೊಳ್ಳಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಅಷ್ಟು ಜ್ಞಾನವನ್ನ ಪಡೆದಿದ್ರೆ ಕೂಡ. ಸೊ ಭಕ್ತಿಯಿಂದ ಮಾತ್ರ ನಮಗೆ ಭಗವಂತನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಭಗವಂತನ ಅಚಿಂತ್ಯ ಸ್ವರೂಪವನ್ನ ಭಕ್ತ ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ, ಜ್ಞಾನಿಗೆ ಇದು ಅರ್ಥ ಆಗುವುದಿಲ್ಲ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕುಂತಿಯ ಮಗನಾದ ಅರ್ಜುನನೇ, ಕಲ್ಪಾಂತ್ಯದಲ್ಲಿ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಸೊ ಹೀಗೆ ಕಲ್ಪದ ಅಂತ್ಯದಲ್ಲಿ ಅವು ಏನಾಗುತ್ತವೆ, ಅವು ಎಲ್ಲವೂ ನನ್ನಲ್ಲಿ ಲೀನವಾಗುತ್ತದೆ. ಮತ್ತೆ ಸೃಷ್ಟಿ ಅಂದರೆ ಕಲ್ಪ ಪ್ರಾರಂಭವಾದಾಗ ಮತ್ತೆ ಸೃಷ್ಟಿ ಮಾಡುವಂಥದ್ದು, ಇದು ಎಲ್ಲವನ್ನ ನಾನು ಮಾಡುತ್ತೇನೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತಿ ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಅದು ಕೊನೆಗೆ ನಾಶವಾಗುತ್ತದೆ. ಸೊ ಭಗವಂತನ ಸಂಕಲ್ಪ ಮಾತ್ರದಿಂದ ಇಲ್ಲಿ ಸೃಷ್ಟಿಯಾಗುತ್ತದೆ, ನಾಶವಾಗುತ್ತದೆ. ಭಗವಂತ ಡೈರೆಕ್ಟ್ ಆಗಿ ಬರಬೇಕಾಗಿ ಇಲ್ಲ, ಜಸ್ಟ್ ಅವರ ವಿಲ್ ಮಾತ್ರದಿಂದ, ಸಂಕಲ್ಪ ಮಾತ್ರದಿಂದ ಅನ್ನೋದನ್ನ ಭಗವಂತ ಹೇಳ್ತಾರೆ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಸೊ ಇಲ್ಲಿ ಎಲ್ಲವೂ ನನ್ನ ಒಂದು ಆದೇಶದ ಪ್ರಕಾರ ನಡೀತಾ ಇದ್ರೆ ಕೂಡ ನಾನು ಡೈರೆಕ್ಟ್ ಆಗಿ ಯಾವುದರಲ್ಲಿ ಕೂಡ ನಾನು ಭಾಗವಹಿಸುವುದಿಲ್ಲ. ಎಲ್ಲದರ ಬಗ್ಗೆ, ಐಹಿಕ ಚಟುವಟಿಕೆಗಳ ಬಗ್ಗೆ ನಾನು ನಿರ್ಲಿಪ್ತನಾಗಿರುತ್ತೇನೆ. ನಾನು ಯಾವುದರಲ್ಲಿ ಕೂಡ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲವೂ ಹೀಗೀಗೆ ಆಗಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಅನ್ನ, ಯೋಜನೆಯನ್ನ ನಾನು ಹಾಕಿ ಅದನ್ನು ಸಿದ್ಧಪಡಿಸಿದ್ದೇನೆ. ಈ ಐಹಿಕ ಪ್ರಕೃತಿಯಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲದೆ ಕೂಡ ಅದು ತನ್ನಿಂತಾನೇ ಕಾರ್ಯವನ್ನ ಮಾಡಬಲ್ಲದು. ಆ ರೀತಿಯಲ್ಲಿ ನಾನು ಇದನ್ನ ರಚಿಸಿದ್ದೇನೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಇಲ್ಲಿ ಯಾವ ಕಾರ್ಯವೂ ನನ್ನನ್ನ ಬಂಧಿಸುವುದಿಲ್ಲ. ಸೊ ಈಗ ಹೇಗಂದ್ರೆ, ಈಗ ಒಂದು ಉದಾಹರಣೆಗೆ, ಈಗ ಒಂದು ರಿಲಯನ್ಸ್ ಕಂಪನಿಯ ಒಂದು ಮಾಲೀಕ ಮುಖೇಶ್ ಅಂಬಾನಿಯನ್ನು ನಾವು ತೆಗೆದುಕೊಳ್ಳೋಣ. ಈಗ ಅವರದ್ದು ಹಲವಾರು ಯೂನಿಟ್ಗಳಿವೆ ಭಾರತದಾದ್ಯಂತ ಅಲ್ವಾ, ಹಲವಾರು ಸಂಸ್ಥೆಗಳಿವೆ. ಸೊ ಡೈರೆಕ್ಟ್ ಆಗಿ ಅವರು ಪ್ರತಿಯೊಂದಕ್ಕೂ ಬರ್ತಾರಾ, ವಿಸಿಟ್ ಮಾಡ್ತಾರಾ? ಇಲ್ಲ. ಅವರ ಕೆಳಗಡೆ ಕೆಲಸ ಮಾಡೋದಕ್ಕೆ ಹಲವಾರು ಜನರನ್ನ ಅವರು ನಿಯೋಜಿಸಿದ್ದಾರೆ, ಆದರೆ ಎಲ್ಲವೂ ಅವರದೇ. ಅದು ಸೊ ಅವರದೇ ಆದರೆ ಕೂಡ ಪ್ರತಿಯೊಂದಕ್ಕೂ ಅವರು ಡೈರೆಕ್ಟ್ ಆಗಿ ಬಂದು ಭೇಟಿಯನ್ನ ಕೊಟ್ಟು ಏನಾಗ್ತಾ ಇದೆ, ಸೊ ಪ್ರತಿಯೊಂದು ಹೀಗಾಗ್ಬೇಕಂತ ಎಲ್ಲ ಕಡೆ ಅವರು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಭಾರತದಾದ್ಯಂತ ಹಲವಾರು ಸಂಸ್ಥೆಗಳಿವೆ, ಎಲ್ಲದಕ್ಕೂ ವಿಸಿಟ್ ಮಾಡೋದಿಲ್ಲ ಅವರು ಅಲ್ವಾ, ಅಗತ್ಯ ಕೂಡ ಇಲ್ಲ, ಯಾಕಂದ್ರೆ ಅವರು ಬೇರೆಯವ್ರನ್ನ ನಿಯೋಜಿಸಿದ್ದಾರೆ. ಅದೇ ತರ ಸೊ ಈಗ ಈ ಐಹಿಕ ಪ್ರಪಂಚದ ಅಭಿವ್ಯಕ್ತಿಗಳಲ್ಲಿ ಭಗವಂತ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕಾಗಿಲ್ಲ. ಹಲವಾರು ದೇವತೆಗಳನ್ನ ಅವರು ನಿಯೋಜಿಸಿದ್ದಾರೆ. ಪ್ರತಿಯೊಂದು ಕಾರ್ಯವು ನಡೆಯುವ ತರ ಎಲ್ಲವೂ ಅದು ಅದರ ನಿಯಮದಂತೆ ಅದು ತನ್ನಿಂತಾನೆ ನಡೆಯುತ್ತದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಇದು ನನ್ನ ಶಕ್ತಿಗಳಲ್ಲಿ ಒಂದಾಗಿರುವಂಥದ್ದು. ಈ ಐಹಿಕ ಶಕ್ತಿ, ನನ್ನ ಹಲವಾರು ಶಕ್ತಿಗಳಿವೆ. ನನ್ನ ಆಂತರಿಕ ಶಕ್ತಿ, ನನ್ನ ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ, ಹೀಗೆ ಹಲವಾರು ಶಕ್ತಿಗಳು. ಈ ಐಹಿಕ ಪ್ರಕೃತಿ ಅದರಲ್ಲಿ ಒಂದು. ಸೊ ಹೀಗೆ ಪ್ರಕೃತಿಯು ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ, ಮಯಾಧ್ಯಕ್ಷೇಣ ಪ್ರಕೃತಿ.
ನನ್ನ ಅಧ್ಯಕ್ಷತೆ ಪ್ರಕಾರ ಅದು ಕಾರ್ಯವನ್ನ ನಿರ್ವಹಿಸುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಆ ನಿಯಮವನ್ನ ರಚಿಸಿದವನು ನಾನು. ಆ ನಿಯಮವನ್ನು ರಚಿಸಿ ನಾನು ಅದನ್ನ ಬಿಟ್ಟು ಬಿಟ್ಟಿದ್ದೀನಿ. ಅದರ ಪ್ರಕಾರನೇ ಅದು ಕಾರ್ಯವನ್ನ ನಿರ್ವಹಿಸುತ್ತಾ ಇದೆ, ಸೃಷ್ಟಿ ಲಯ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಸೊ ನಾನು ಇಲ್ಲಿ ಮನುಷ್ಯ ರೂಪದಲ್ಲಿ ಬಂದಾಗ ಜನರು ನನ್ನನ್ನು ಕೂಡ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಸೊ ಭಗವಂತ ಅವರನ್ನ ಮೂಢರು ಅಂತ ಕರೆಯುತ್ತಾರೆ. ಸೊ ಅವರಿಗೆ ಗೊತ್ತಿಲ್ಲ ನಾನು ಎಲ್ಲದರ ಪ್ರಭು, ನನ್ನ ದಿವ್ಯ ಪ್ರಕೃತಿ ಅವರಿಗೆ ಅರ್ಥ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ತುಂಬಾ ಕಷ್ಟ ಇದೆ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅಲ್ವಾ ಭಗವಂತನ ಈ ಲೀಲೆಗಳನ್ನ. ಭಗವಂತ ಸಾಮಾನ್ಯ ಮನುಷ್ಯನಾಗಿ ಇಲ್ಲಿ ಬಂದು, ಯಾಕೆ ಅವರು ಇಲ್ಲಿಗೆ ಬರ್ತಾರೆ ಈ ಭೂಮಿಯ ಮೇಲೆ? ತನ್ನ ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ಬರ್ತಾರೆ. ಯಾವ್ಯಾವ ಭಾವದಲ್ಲಿ ಯಾರ್ಯಾರು ಭಕ್ತಿಯನ್ನ ಮಾಡಿರುತ್ತಾರೋ ಅದೇ ಭಾವದಲ್ಲಿ ಅವರು ಸ್ಪಂದಿಸುತ್ತಾರೆ. ಪುತ್ರನಾಗಿ, ಪತಿಯಾಗಿ, ಸಖನಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ, ಹೀಗೆ. ಸೊ ಅವರು ಈ ತರ ಲೀಲೆಯನ್ನು ಮಾಡ್ತಾ ಇರುವುದನ್ನ ನೋಡಿರುವಂತ ಜನರು ಅವರನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಉದಾಹರಣೆಗೆ ಮಾತೆ ಯಶೋದೆಯ ಕೈಯಲ್ಲಿನ ಕೋಲಿಗೆ ಹೆದರಿದವರಂತೆ ಅವರು ಓಡುತ್ತಾರೆ. ಮಾತೆ ಯಶೋದೆಯ ಕೈಯಲ್ಲಿನ ಹಗ್ಗದಿಂದ ಅವರು ಬಂಧಿತರಾಗುತ್ತಾರೆ. ದೇವೋತ್ತಮ ಪರಮ ಪುರುಷ ವೃಂದಾವನದ ಗಲ್ಲಿ ಗಲ್ಲಿಗಳಲ್ಲಿ ಬೆಣ್ಣೆಯನ್ನು ಕದ್ದುಕೊಂಡು ಓಡಾಡ್ತಾ ಇರುವಂತಹ ದೃಶ್ಯ ಎಂಥವರಿಗೂ ಕೂಡ ದಿಗ್ಭ್ರಮೆಯನ್ನ ಮೂಡಿಸುವಂಥದ್ದು. ಯಾಕೆ ಭಗವಂತ ಬೆಣ್ಣೆಯನ್ನು ಕದೀತಾರೆ ಅನ್ನುವಂಥದ್ದು ಯಾರಿಗೂ ಅರ್ಥವಾಗದೇ ಇರುವಂತಹ ಲೀಲೆ ಅದು. ಬೆಣ್ಣೆಯ ಜೊತೆ ಅವರ ಹೃದಯವನ್ನ ಕದೀತಾರೆ, ಅವರ ಪಾಪವನ್ನ ಕದೀತಾರೆ, ಎಲ್ಲವನ್ನ, ಅವರ ಕಷ್ಟಗಳನ್ನ ಕದೀತಾರೆ. ಸೊ ಹೀಗೆ ಭಗವಂತ ಯಾವ ತರ ಲೀಲೆಯನ್ನು ಮಾಡ್ತಾರೋ ಅದು ಎಂಥವರಿಗೂ ಕೂಡ ದಿಗ್ಭ್ರಮೆಯನ್ನ ಗೊಳಿಸುವಂಥದ್ದು. ಹೇಗೆ ನಾಟಕ ಆಡ್ತಾರೋ ಒಂದು ಸ್ಟೇಜ್ ಮೇಲೆ ಬಣ್ಣಗಳನ್ನ, ಒಂದು ವೇಷಗಳನ್ನ ಬೆಳೆದುಕೊಂಡು ಯಾವ ತರ ನಾಟಕ ಆಡ್ತಾರಲ್ಲ, ಸೊ ಅವರು ಯಾರು ಅನ್ನುವಂಥದ್ದು ಅವರನ್ನ ತಿಳಿದವರಿಗೆ ಗೊತ್ತಾಗುತ್ತೆ ಅಲ್ವಾ. ಅದೇ ತರ ಭಕ್ತರಿಗೆ ಗೊತ್ತಾಗುತ್ತೆ ಭಗವಂತ ಮಗುವಾಗಿ ಇರಲಿ ಅಥವಾ ಭಗವಂತ ಹೇಗೆ ಇರಲಿ, ದೇವೋತ್ತಮ ಪರಮ ಪುರುಷ ಅವರು ಅಂತೇಳಿ. ಜನಸಾಮಾನ್ಯರಿಗೆ ಇದು ಅರ್ಥವಾಗುವುದಿಲ್ಲ. ಅವರು ಕೃಷ್ಣನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಳ್ಳುತ್ತಾರೆ. ಹೀಗೆ ಗೋಪ ಬಾಲಕರೊಂದಿಗೆ ಕೃಷ್ಣ ಸಾಮಾನ್ಯ ಗೊಲ್ಲನಾಗಿ ಅವರು ಯಾವ ಥರ ನಡೆದುಕೊಂಡ್ರು. ಹಸುಗಳನ್ನ ಮೇಯಿಸಿಕೊಂಡು ಕೃಷ್ಣ ತಮ್ಮ ಸ್ನೇಹಿತರೊಂದಿಗೆ, ಗೋಪ ಬಾಲರೊಂದಿಗೆ ಯಮುನಾ ನದಿ ತಟದಲ್ಲಿ ಗೋವರ್ಧನ ಗಿರಿಯ ತಪ್ಪಲಿನಲ್ಲಿ ಅವರು ಹಸುವಿನ ಕರುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಹಸುವನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೃಷ್ಣನಿಗೆ 8 ವರ್ಷದ ನಂತರ ಸಿಕ್ಕಿತು. ಪುಟ್ಟ ಬಾಲಕನಿರುವಾಗ, ಅದಾದ್ಮೇಲೆ ಪ್ರಮೋಷನ್ ಸಿಕ್ಕಿದ್ದು 8ನೇ ವರ್ಷದ ನಂತರ ಹಸುವನ್ನ ನೋಡೋದಕ್ಕೆ. ಅದಕ್ಕಿಂತ ಮುಂಚೆ ಕರುಗಳನ್ನ ನೋಡ್ತಾ ಇದ್ರು. ಸೊ ಹಸುವಿನ ಪುಟ್ಟ ಪುಟ್ಟ ಕರುಗಳನ್ನ ಕರ್ಕೊಂಡು ಕೃಷ್ಣ ಮತ್ತು ಕೃಷ್ಣನ ಸ್ನೇಹಿತರು ಹೀಗೆ ಅವರು ಅದನ್ನ ಮೇಯಿಸೋದಿಕ್ಕೆ ಅಂತೇಳಿ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಅಂದ್ರೆ ಅಲ್ಲಿ ಹೋದಾಗ ಅಂದ್ರೆ ಆಟ ಆಡುವಂಥದ್ದು ಗೋಪ ಬಾಲಕರ ಜೊತೆ. ಕರುಗಳು ತಮ್ಮ ಪಾಡಿಗೆ ತಾವು ಮೇಯ್ತಾ ಇರ್ತವೆ, ಇವರು ಆಟ ಆಡ್ತಾ ಇರ್ತಾರೆ ಗೋಪ ಬಾಲಕರ ಜೊತೆಗೆ. ಹೀಗೆ ಆಟ ಆಡುವಾಗ ತಮ್ಮ ಸ್ನೇಹಿತರೊಂದಿಗೆ ಕೃಷ್ಣ ಯಾವಾಗಲೂ ಸೋಲ್ತಾನೆ ಇರ್ತರು. ಯಾಕೆ ಸೋಲ್ತಾ ಇದ್ರಂದ್ರೆ ತನ್ನ ಸ್ನೇಹಿತರಿಗೆ ಸಂತೋಷ ಕೊಡೋದಕ್ಕೋಸ್ಕರ ಸೋಲ್ತಾ ಇದ್ರು. ಹೇಗಂದ್ರೆ ಈಗ ಅಪ್ಪ ಪುಟ್ಟ ಮಗುವಿನ ಜೊತೆ ಆಟ ಆಡುವಾಗ, 4-5 ವರ್ಷದ ಬಾಲಕನ ಜೊತೆ ಆಟ ಆಡುವಾಗ ಅಪ್ಪ ಬೇಕಂತಾನೆ ಸೋಲ್ತಾರೆ. ಯಾಕಂದ್ರೆ ಮಗುವಿಗೆ ಸಂತೋಷವಾಗ್ಲಿ, ಮಗುವಿನ ಮುಂದೆ ನಾನೇನು ಗೆಲ್ಲುವುದು ಅಂತ. ಅದೇ ತರ ಇಲ್ಲಿ ಗೋಪ ಬಾಲಕರಿಗೆ ಸಂತೋಷವಾಗ್ಲಿ ಅನ್ನುವಂಥ ಕಾರಣದಿಂದ ಭಗವಂತ ಯಾವಾಗಲೂ ಸೋಲ್ತಾ ಇದ್ರು. ಸೊ ಆವಾಗ ಅಲ್ಲಿ ಷರತ್ತು ಯಾವ ತರ ಇತ್ತಂದ್ರೆ, ಸೋತವರು ಗೆದ್ದವರನ್ನ ತಮ್ಮ ಹೆಗಲ ಮೇಲೆ ಕೂರಿಸಿಕೊಂಡು ಅವ್ರು ಆಡ್ತಾ ಇರುವಂತ ಗ್ರೌಂಡ್ ಇರುತ್ತೆ, ಆ ಮೈದಾನ, ಅದಕ್ಕೆ 1-2-3 ರೌಂಡ್ ಹಾಕ್ಬೇಕಂತೇಳಿ. ಸೊ ಕೃಷ್ಣ ಒಂದು ಸತಿ ಸೋತಾಗ ಅವರನ್ನ 3 ರೌಂಡ್ ಹಾಕೋದಿಕ್ಕೆ ಸ್ವಲ್ಪ ತಡ ಮಾಡಿದ್ರು ಅಂತೇಳಿ ಆ ಗೋಪ ಬಾಲಕರು ಓಡೋಡಿ ಬಂದು ಹಾರಿ ಕೃಷ್ಣನ ಹೆಗಲ ಮೇಲೆ ಕುಳಿತು ಕೃಷ್ಣನಿಗೆ ಆದೇಶ ನೀಡ್ತಾ ಇದ್ದಾರೆ, ನಡಿ 3 ರೌಂಡ್ ಹಾಕು ಅಂತ. ಇದನ್ನ ನೋಡಿರುವಂತ ಎಂಥವರಿಗೂ ದಿಗ್ಭ್ರಮೆ ಆಗುತ್ತೆ. ಸೊ ಬ್ರಹ್ಮ ಕೂಡ ಇದನ್ನ ನೋಡ್ತಾ ಇದ್ದ ಮೇಲೆಯಿಂದ. ಏನಿದು, ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಸಾಮಾನ್ಯ ಬಾಲಕರು ಆದೇಶವನ್ನ ನೀಡ್ತಾ ಇದ್ದಾರೆ, ಅವನ ಹೆಗಲ ಮೇಲೆ ಕುಳಿತುಕೊಂಡು ನಡಿ 3 ರೌಂಡ್ ಹಾಕು ಅಂತ. ಕೃಷ್ಣ ಅದನ್ನ ಶಿರಸ ವಹಿಸಿ ಪಾಲಿಸ್ತಾ ಇದ್ದಾರೆ. ಇದು ಯಾಕೋ ಅಷ್ಟೊಂದು ಅಂದ್ರೆ ಇಷ್ಟೊಂದು ಸಾಮಾನ್ಯ ಬಾಲಕನಾಗಿ ಭಗವಂತ ಹೇಗೆ ನಡೆದುಕೊಳ್ಳಲಿಕ್ಕೆ ಸಾಧ್ಯ?
ಸಾಧ್ಯನೇ ಇಲ್ಲ, ಎಲ್ಲೋ ಏನೋ ಸ್ವಲ್ಪ ಏನೋ ಸಮಸ್ಯೆ ಇದೆ ಅಂತ ಬ್ರಹ್ಮ ತಿಳ್ಕೊಳ್ತಾನೆ. ಅದಾದಮೇಲೆ ಸೊ ಈ ಗೋಪಬಾಲಕರೆಲ್ಲ ತಮ್ಮ ಜೊತೆ ಅಂದರೆ ಮನೆಯಿಂದ ಹೊರಡುವಾಗ ಲಂಚ್ ಬಾಕ್ಸನ್ನು ತೊಗೊಂಡು ಬರ್ತಾಯಿದ್ರು. ಅವರ ತಾಯಿಯಂದಿರೆಲ್ಲ ಅವರಿಗೆ ಎಲ್ಲವನ್ನು ಅಂದರೆ ರುಚಿ ರುಚಿಯಾದ ಅಡುಗೆಯನ್ನು ತಯಾರಿಸಿ ಕೊಡ್ತಾಯಿದ್ರು. ಇದನ್ನು ಕೃಷ್ಣನಿಗೆ ಕೊಟ್ಟು ತಿನ್ನಿ ಅಂತ. ಯಾಕೆಂದರೆ ವೃಂದಾವನದ ಮಾತೆಯರಿಗೆಲ್ಲ ತಮ್ಮ ಮಕ್ಕಳಿಗಿಂತ ಕೃಷ್ಣನ ಮೇಲೆ ಪ್ರೀತಿ ಜಾಸ್ತಿ ಇತ್ತಂತೆ. ಸೊ ಕೃಷ್ಣನಿಗೆ ಕೊಟ್ಟು ನೀವು ತಿನ್ನಿ ಅಂತೇಳಿ. ಹೀಗೆ ನೂರಾರು ಗೋಪಬಾಲಕರು ಮಧ್ಯಾಹ್ನ ಊಟದ ಸಮಯದಲ್ಲಿ ತಮ್ಮ ಲಂಚ್ ಬಾಕ್ಸನ್ನು ಓಪನ್ ಮಾಡಿ ಎಲ್ಲವನ್ನ ಕೃಷ್ಣನಿಗೆ ಕೊಟ್ಟು ತಾವು ತಿಂತಾಯಿದ್ರು. ಮಧುಮಂಗಲನೆಂಬ ಒಬ್ಬ ಬ್ರಾಹ್ಮಣ ಸ್ನೇಹಿತನಿದ್ದ ಕೃಷ್ಣನಿಗೆ. ಸೊ ಅವನು ತಿನ್ನುವುದರಲ್ಲಿ ತುಂಬ ಮುಂದೆ ಇದ್ದ. ಒಂದು ದಿವಸ ತುಂಬ ಹಸಿವಾಯಿತು ಅಂತೇಳಿ ಮಧುಮಂಗಲ ತನ್ನ ಲಂಚ್ ಬಾಕ್ಸನ್ನು ಓಪನ್ ಮಾಡಿ ಲಡ್ಡನ್ನು ತಗೊಂಡು ತನ್ನ ಬಾಯಿಗೆ ಹಾಕೊಂಡು ಬಿಡ್ತಾನೆ, ಕೃಷ್ಣನಿಗೆ ಕೊಡದೆ. ಸೊ ಕೃಷ್ಣ ನೋಡ್ತಾನೆ, ಏನು ನನಗೆ ಕೊಡದೆ ಇವನು ತಿಂತಾ ಇದ್ದಾನಲ್ಲ ಅಂತೇಳಿ ಮಧುಮಂಗಲನ ಬಾಯಿಂದ ಕಿತ್ಕೊಂಡು ಅದನ್ನು ತನ್ನ ಬಾಯಿಗೆ ಕೃಷ್ಣ ಹಾಕೊಂಡು ಬಿಡ್ತಾನೆ. ಇದನ್ನು ನೋಡಿರುವಂಥ ಬ್ರಹ್ಮನಿಗೆ ದಿಗ್ಭ್ರಮೆಯಾಗುತ್ತದೆ. ಛೇಛೆ ಏನಿದು, ದೇವೋತ್ತಮ ಪರಮಪುರುಷ ಒಂದು ಸಾಮಾನ್ಯ ಬಾಲಕನ ಬಾಯಿಂದ ಕಿತ್ಕೊಂಡು ತಿನ್ನುವಂಥದ್ದ? ಇದು ಸಾಧ್ಯನೇ ಇಲ್ಲ, ಇದು ಕೃಷ್ಣ ಅಲ್ಲ, ದೇವೋತ್ತಮ ಪರಮಪುರುಷ ಅಲ್ಲ, ಏನೋ ಎಲ್ಲೋ ಏನೋ ಒಂದು ಗಡ್ಬಡಾಗಿದೆ, ಏನೋ ಇದು ನಡೀತಾ ಇದೆ. ಸೊ ನಾನು ಪರೀಕ್ಷೆ ಮಾಡಬೇಕು, ಇದು ನಿಜವಾಗ್ಲೂ ಕೃಷ್ಣ ಹೌದಾ, ದೇವೋತ್ತಮ ಪರಮಪುರುಷ ಹೌದಾ, ಇಷ್ಟು ಸಾಮಾನ್ಯನಾಗಿ ಹೇಗೆ ನಡೆದುಕೊಳ್ಳೋದಕ್ಕೆ ಸಾಧ್ಯ ಭಗವಂತ ಅಂತ ಬ್ರಹ್ಮನಿಗೆ ದಿಗ್ಭ್ರಮೆಯಾಗುತ್ತೆ. ಬ್ರಹ್ಮ ಏನು ಮಾಡ್ತಾನೆ, ನಾನು ಪರೀಕ್ಷೆ ಮಾಡಲಿಕ್ಕೆ ಬರ್ತೀನಿ ಅಂತೇಳಿ ಕೆಳಗಡೆ ಬರ್ತಾನೆ.